ನಾವು ವಾಸ ಮಾಡ್ತಾ ಇರೋ ಸಮಾಜದಲ್ಲಿ ಜನರನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ಈ ಚಿಕ್ಕ ಚಿಕ್ಕ ಹೇಳಿಕೆಗಳು ಅವರ ನಿಜ ಸ್ವಭಾವವನ್ನು ತೋರಿಸ್ತವೆ. ಇವುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜನರ ಜೊತೆಗೆ ಸಂವಹನ ಮಾಡಿ ಸಾಮರಸ್ಯದಿಂದ ಬದುಕಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾವಾಗಲೂ ಜನರಿಗೆ ಸಿಹಿಯಾಗಿ ಕೇಳುವಂತಹ ಮಾತುಗಳೇ ಹೆಚ್ಚು ಇಷ್ಟ. ಅದು ಸತ್ಯ ಆಗಿರಲಿ ಸುಳ್ಳಾಗಿರಲಿ ಹಿತವಾಗಿ ಕೇಳಿಸಿದ್ರೆ ಸಾಕು, ಅದನ್ನು ಭಾಳ ಬೇಗ ನಂಬ್ಕೊಳ್ತಾರೆ. ಯಾಕಂದರೆ ಸತ್ಯ ಕಠಿಣ, ಅದಕ್ಕಾಗಿ ಜನರು ಸುಳ್ಳನ್ನು ಇಷ್ಟಪಡ್ತಾರೆ. ನೀವು ಯಶಸ್ಸು ಕಂಡಾಗ ಮಾತ್ರ ಜನರು ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಕಷ್ಟದ ಸಮಯದಲ್ಲಿ ಹೆಚ್ಚಿನ ಜನರು ದೂರ ಆಗ್ತಾರೆ, ನಮ್ಮಿಂದ ಕಣ್ಮರೆ ಆಗ್ತಾರೆ, ಕಾಣೆ ಆಗ್ತಾರೆ. ನೀವು ಸದಾ ಮೌನವಾಗಿರ್ತೀರಿ ಅಂದರೆ ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಆದರೆ ಅದು ನಿಮ್ಮ ಒಳಗಿನ ಶಕ್ತಿಯ ಸೂಚನೆ ಎಂಬುದನ್ನು ಅವರು ಮರೆತು ಬಿಡ್ತಾರೆ. ಅದಕ್ಕೆ ಸದಾಕಾಲ ಮೌನ ಆಗಿರೋದನ್ನು ಬಿಟ್ಟು ಸೂಕ್ತವಾದ ಸಮಯದಲ್ಲಿ ಸರಿಯಾದ ಮಾತುಗಳನ್ನು ಆಡೋದನ್ನು ಕಲಿಬೇಕು. ಹೆಚ್ಚಿನ ಜನರು ತಮಗೆ ಅಗತ್ಯ ಇದ್ದಾಗ ಮಾತ್ರ ಸಂಬಂಧಗಳನ್ನು ಬೆಳೆಸ್ತಾರೆ, ಹತ್ತಿರ ಆಗಲಿಕ್ಕೆ ಬರ್ತಾರೆ, ನಮ್ಮ ಕಷ್ಟ ಸಂಕಷ್ಟಗಳ ಬಗ್ಗೆ ಮಾತುಗಳನ್ನು ಆಡ್ತಾರೆ. ಆದರೆ ಸ್ವಾರ್ಥ ಇದ್ದಾಗ ಮಾತ್ರ ಹಲವರು ಹತ್ತಿರ ಆಗ್ತಾರೆ ಅನ್ನುವಂಥ ಸತ್ಯನ ನಾವು ಮರಿಲೇಬಾರ್ದು. ಜನರು ನಿಮ್ಮ ಆರ್ಥಿಕತೆಯ ಮೇಲೆ ಹೆಚ್ಚು ದೃಷ್ಟಿ ಇಡ್ತಾರೆ. ದಿನದಿನಕ್ಕೂ ನೀವು ಆರ್ಥಿಕತೆಯಲ್ಲಿ ಸದೃಢರಾಗ್ತಾ ಇದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಜನರು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಅಭಿಪ್ರಾಯವನ್ನು ಸಹ ಬದಲಾಯಿಸ್ಕೊಳ್ತಾ ಹೋಗ್ತಾರೆ. ಹೆಚ್ಚು ಹೆಚ್ಚು ನಿಮಗೆ ಗೌರವವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜನರಿಂದ ಆಗೋ ಇನ್ನೊಂದು ಕೆಲಸ ಅಂತ ಹೇಳಿದರೆ ಸರಿಯಾಗಿ ತಿಳ್ಕೊಳ್ದೆ ತೀರ್ಪು ಕೊಡೋದು. ಯಾವ ಘಟನೆ ಆಗಲಿ ಕಥೆ ಆಗಲಿ ಅದ್ರ ಬಗ್ಗೆ ಕೂಲಂಕಷವಾಗಿ ತಿಳಿಯೋದೇ ಇಲ್ಲ. ಗೊತ್ತಿಲ್ಲದೆ ಇರಲಿ ನೇರವಾಗಿ ತೀರ್ಪನ್ನು ಪಾಸ್ ಮಾಡ್ತಾ ಇರ್ತಾರೆ. ಇಂತಹ ಪಾಸ್ ಮಾಡುವ ಮಾತುಗಳು ಕ್ರಮೇಣ ಚಾರಿತ್ರ್ಯ ವಧೆಯನ್ನು ಮಾಡ್ತಕ್ಕಂತಹ ಸಂದರ್ಭಗಳನ್ನು ಹೆಚ್ಚಿಸಬಹುದು. ಕೃತಕ ನಗು, ಮುಂದೆ ನಗು ತೋರಿಸ್ತಾ ಇರ್ತಾರೆ. ನಾವು ಬೆನ್ನು ಹಾಕಿ ಹಿಂತಿರುಗಿದ್ವಿ ಅಂದ ಕೂಡಲೇ ನಮ್ಮ ಬಗ್ಗೆ ಚಾಡಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ನಿಜ ಮುಖ ಎಲ್ರಿಗೂ ಗೊತ್ತಾಗೋದೇ ಇಲ್ಲ. ಎದುರುಗಡೆ ಚೆನ್ನಾಗಿರ್ತಾರೆ, ಹಿಂದಿಂದ ಬೆನ್ನಿಗೆ ಚೂರಿ ಹಾಕಿ ಅಪಪ್ರಚಾರವನ್ನು ಮಾಡಿ ಚಾರಿತ್ರ್ಯ ವಧೆ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ, ಅಗೌರವ ತೋರಿಸ್ತಾರೆ. ಸದಾ ಕಾಲ ನಮ್ಮ ಬಗ್ಗೆ ದೃಷ್ಟಿಯನ್ನು ಇಟ್ಕೊಳ್ದಿರೋರು, ಹೆಚ್ಚು ಪರೀಕ್ಷೆ ಮಾಡೋದು. ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಅವರ ಸ್ವಂತ ಕೆಲಸನ ಬಿಟ್ಟು ಬೇರೆಯವ್ರ ಬಗ್ಗೆನೇ ಎಲ್ಲ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ವಾಸ್ತವ ಸ್ಥಿತಿ ಏನು ಅನ್ನೋದನ್ನು ಅವರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿಯನ್ನು ಯಾರೂ ನೋಡೋದೇ ಇಲ್ಲ. ಕಣ್ಣಿಗೇನು ಕಾಣುತ್ತೋ ಅದರ ಬಗ್ಗೆ ಮಾತಾಡಿಬಿಡ್ತಾರೆ. ದಯೆಯನ್ನು ಹೆಚ್ಚು ತೋರ್ಸೋಕ್ಕೆ ಹೋಗಬಾರ್ದು ಅಂದ್ಕೊಳ್ತೀನಿ. ಹೆಚ್ಚು ಕೊಟ್ಟರೆ ನಿಮ್ಮನ್ನು ಹೆಚ್ಚು ಬಳಸ್ಕೊಳ್ತಾರೆ, ಮತ್ತೆ ನಿಮ್ಮನ್ನು ಅತಿ ಹಗುರವಾಗಿ ಭಾವಿಸ್ತಾರೆ. ನಿಮ್ಮ ದಯೆಯನ್ನು ಜನರು ಬಳಸ್ಕೊಳ್ತಾರೆ ಅಷ್ಟೇ. ನೀವು ಮಾಡೋ 10 ಒಳ್ಳೆಯ ಕೆಲಸಗಳನ್ನು ಅವರ ನೆನಪಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಆದರೆ ಅಪ್ಪಿ ತಪ್ಪಿ ನಿಮ್ಮಿಂದ ಒಂದು ತಪ್ಪಾಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಒಂದು ತಪ್ಪನ್ನು ಬಹಳ ಕಾಲ ನೆನಪಲ್ಲಿ ಇಟ್ಕೊಳ್ತಾರೆ ಜನರು. ಒಳ್ಳೆ ಕೆಲಸಕ್ಕಿಂತ ತಪ್ಪೇ ಹೆಚ್ಚು ಗಮನ ಸೆಳೆಯುತ್ತೆ ಈ ಪ್ರಪಂಚದಲ್ಲಿ. ನಿಮ್ಮ ಪರಿಸ್ಥಿತಿ ಶೂನ್ಯ ಆಗಿದ್ದಾಗ, ನೀವು ಸಂಕಷ್ಟದಲ್ಲಿದ್ದಾಗ ಯಾರೂ ಜೊತೆಯಲ್ಲಿ ಇರೋದೇ ಇಲ್ಲ. ಅದೇ ನೀವು ಯಶಸ್ಸಿನ ಶಿಖರದಲ್ಲಿ ಹೋಗಿ ಕೂತ್ಕೊಳ್ಳಿ, ಎಲ್ಲರೂ ಬಂದ ಜೊತೆಗಿರ್ತಾರೆ. ಯಶಸ್ಸು ಜನರನ್ನು ಆಕರ್ಷಿಸುತ್ತೆ. ಏನಾಯಿತು ಏನು ಅಂತ ಅರ್ಥನೇ ಮಾಡ್ಕೊಳ್ಳಿಲ್ಲ, ವಿಮರ್ಶೆ ಮಾಡೋದಿಲ್ಲ, ಏನಾಯಿತು ಅಂತ ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ. ಮೊಟ್ಟ ಮೊದಲಿಗೆ ಜನರು ನಿಜವಾದ ಮಾತನ್ನು ಬಹಳ ಬಾರಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅದನ್ನು ಬೇರೆಯವರಿಗೆ ಹೇಳುವಾಗ ಇನ್ನೂ ತಪ್ಪಾಗಿ ಅದನ್ನು ಪಾಸ್ ಮಾಡ್ತಾರೆ. ಹೆಚ್ಚಿನ ಜನರು ಈ ಸಮಾಜದಲ್ಲಿ ಮನಸ್ಸಿಂದ ಅಂತೂ ನಮ್ಮ ಜೊತೆ ಖಂಡಿತ ಇರೋದಿಲ್ಲ. ಹಣದಿಂದ ನಿಮ್ಮನ್ನು ಅಳಿತಾರೆ, ಹಣ ಇದ್ದರೆ ನಿಮ್ಮ ಜೊತೆಗಿರ್ತಾರೆ. ಇವತ್ತಿನ ದಿನಮಾನದಲ್ಲಿ ಮೌಲ್ಯಗಳಿಗೆ ಕಡಿಮೆ ಮತ್ತು ಆರ್ಥಿಕ ಸ್ಥಿತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಪಡುತ್ತೆ. ಜನರು ಹಾಗೇ ಇರ್ತಾರೆ. ಏನಾದರೂ ಬದಲಾವಣೆ ಮಾಡಬೇಕು ಅಂತ ಬಯಸಿದರೆ ನಿರಾಳವಾಗಿ ಮಾಡಿ. ಯಾಕಂದರೆ ಬದಲಾವಣೆಗೆ ಮೊದಲು ವಿರೋಧನೇ ಬರೋದು. ಜನರು ಮೊದಲು ವಿರೋಧನೇ ತೋರಿಸೋದು. ಅದೇ ಯಶಸ್ಸನ್ನು ನೀವು ಗಳಿಸಿದ್ರಿ ಅಂತ ಹೇಳಿದರೆ ನಿಮಗೆ ಪುರಸ್ಕಾರಗಳ ಮೇಲೆ ಪುರಸ್ಕಾರಗಳು ಬರ್ತಾರೆ. ನಿಮ್ಮನ್ನು ಎಲ್ಲರೂ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವತ್ತೂ ನೀವು ನಿಮ್ಮನ್ನು ಮೌಲ್ಯ ಇಲ್ಲದಂತೆ ತೋರ್ಪಡಿಸಲೇಬಾರ್ದು. ಯಾಕಂದರೆ ಜನರು ಅದನ್ನು ನಂಬ್ತಾರೆ, ಮತ್ತು ನಿಮ್ಮ ಮೌಲ್ಯವನ್ನು ಎಷ್ಟು ಸಾಧ್ಯನೋ ಅಷ್ಟು ಕೆಳಗಿಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ನಿಮಗೆ ಅಪಮೌಲ್ಯವನ್ನು ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಜನರು. ಇಂತಹ ಅವಕಾಶವನ್ನು ಜನರಿಗೆ ಕೊಡಲೇಬಾರ್ದು.
ಜನರು ಇರೋದೇ ಹೀಗೆ, ಬಗ್ಗಿದ್ರೆ ಬಗ್ಗಿಸ್ತಾರೆ, ತಲೆ ಎತ್ತಿ ನಿಂತರೆ ಓಡ್ ಹೋಗ್ತಾರೆ. ಆದ್ದರಿಂದ ಜನರನ್ನು ಬದಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ದೃಷ್ಟಿಯನ್ನು ಬದಲಿಸ್ಕೊಂಡು ನಾವು ಜೀವನದಲ್ಲಿ ಖಂಡಿತವಾಗಿಯೂ ಉದ್ಧಾರ ಆಗ್ಬೋದು, ಏಳ್ಗೆಯನ್ನು ಹೊಂದ್ಬೋದು, ಯಶಸ್ಸನ್ನು ಸಾಧಿಸಬಹುದು. ಜನರ ಮಾತುಗಳಿಗೆ ಕಿವಿಗೊಡದೆ ನಮ್ಮ ಸರಿಯಾದ ಕಾರ್ಯವನ್ನು ಮಾಡಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಎಲ್ರಿಗೂ ಸಹ ಕಳಿಸಿ. ನಮಸ್ಕಾರ.